ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಕೋಕಮ್ ಜ್ಯೂಸ್ ಅಥವಾ ನಾವೇನು ಪುನರ್ಪುಳಿ ಜ್ಯೂಸ್ ಅಂತ ಹೇಳ್ತೀವಿ ಅದರ ರೆಸಿಪಿ ಹಾಗೆಯೇ ಅದರ ಹೆಲ್ತ್ ಬೆನಿಫಿಟ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಹಾಗೆ ಇನ್ಕ್ಲೂಡ್ ಮಾಡಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಈ ಪುನರ್ಪುಳಿ ಬಂದು ನೋಡ್ಬೋದು, ಹಣ್ಣಾಗಿದ್ದಾಗ ಈ ರೀತಿ, ಹಾಗೆಯೇ ಇದು ಬಂದು ಆ ಹಣ್ಣನ್ನು ಒಣಗಿಸಿರೋದು. ಈ ರೀತಿ ಮಾಡಿರೋದ್ರಿಂದ ನಾವೊಂದು ತುಂಬ ಇಯರ್ಸ್ ಇಟ್ಕೋಬೋದು. ಸೊ ನೋಡ್ಬೋದು. ಹಾಗೆಯೇ ಇದರ ಹೆಲ್ತ್ ಬೆನಿಫಿಟ್ಸ್ ಬಂದು ಹೇಳಬೇಕು ಅಂದರೆ ಈ ನಮ್ಮ ದೇಹದಲ್ಲಿರೋ ಉಷ್ಣಾಂಶನ ಇದು ಕಡಿಮೆ ಮಾಡುತ್ತೆ, ಹಾಗೆಯೇ ಚರ್ಮಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಬಂದರೆ ಏನು ಆಯುರ್ವೇದದಲ್ಲಿ ಇದನ್ನು ತುಂಬ ಬಳಸ್ತಾ ಇದ್ರು. ಹಾಗೆಯೇ ಇತ್ತೀಚಿನ ಕಾಲದಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಕಾಣಿಸ್ತಾ ಇದೆ, ಅದಕ್ಕೂ ಕೂಡ ಈ ಪುನರ್ಪುಳಿ ಜ್ಯೂಸ್ ತುಂಬ ಒಳ್ಳೆಯದು. ಹಾಗೆಯೇ ಇವಾಗಿನ ಕಾಲದಲ್ಲಿ ತುಂಬ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿದ್ರೆ ಇದು ಕೂಡ ತುಂಬ ಒಳ್ಳೆಯದು. ಅದಾದಮೇಲೆ ನಾನು ಆವಾಗಲೇ ಹೇಳಿರೋಕ್ಕೆ ಚರ್ಮದ ಏನು ಅಲರ್ಜಿಗಳನ್ನು ಇದು ಕಡಿಮೆ ಮಾಡುತ್ತೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಇದೆ. ನಾನು ಕೆಲವೊಂದನ್ನು ಮಾತ್ರ ನಾನು ಇದರಲ್ಲಿ ಹೇಳಿದ್ದೀನಿ. ಹೀಗೆ ಮಾಡೋದು ಜ್ಯೂಸ್ನ ಅಂತ ನೋಡ್ಕೊಬರೋಣ. ಸೊ ಇದು ಬಂದು ಡ್ರೈ ಆಗಿರೋವಂಥದ್ದು, ಅದಕ್ಕೆ ಈ ಎಲ್ಲೆಲ್ಲೋ ಡ್ರೈ ಇಟ್ಟಿರ್ತಾರಲ್ಲ ಈ ಡ್ರೈ ಮಾಡೋದಕ್ಕೆ ಒಣಗಿಸೋದಕ್ಕೆಲ್ಲ, ಸೊ ಅದನ್ನು ಸ್ವಲ್ಪ ನಾವು ವಾಶ್ ಮಾಡ್ಕೊಳ್ಳೋಣ. ಸೊ ಇದೆ ಚೆನ್ನಾಗಿ ಒಂದ್ಸಲ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿ ಇದನ್ನು ಒಂದು ನೈಟ್ ಅಥವಾ ಒಂದು 7ರಿಂದ 8 ಗಂಟೆ ಒಂದು ನೈಟ್ ಇಟ್ಟರೆ ಬೆಟರ್. ಇದನ್ನು ನೀರಲ್ಲಿ ನೆನೆಸಿಡಬೇಕು. ನೀವು ಅದೇ ನೀರಲ್ಲಿ ನಾವು ಜ್ಯೂಸ್ ಮಾಡುವಂಥದ್ದು. ಸೊ ಇದನ್ನು ನಾವು ಒಂದು ನೈಟ್ ನೀರಲ್ಲಿ ನೆನೆಸಿಟ್ಕೊಬಿಡೋಣ. ಅದಾದಮೇಲೆ ಮಾರ್ನಿಂಗ್ ನಾವು ಜ್ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನೆನೆಸಿಟ್ಕೊಬಿಡಿ. ನಿಮಗೆ ಇಷ್ಟಲ್ಲೇ ನೀವೊಂದು 10 ಗ್ಲಾಸಸ್ ಜ್ಯೂಸನ್ನ ನೀವು ಮಾಡ್ಕೋಬೋದು. ಸೊ ಹಾಗೆಯೇ ನಾನಿಲ್ಲಿ ಕಸ್ತೂರಿ ಬೀಜ ಅಂದರೆ ಕಸ್ತೂರಿ ಬೀಜ ಅಂತಾರಲ್ಲ ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಮುಂಚೆ ನೆನೆಸಿಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ನಾನು ನೆನೆಸಿಟ್ಟಿದ್ನಲ್ಲ ಏನು ಪುನರ್ಪುಳಿ ಚೆನ್ನಾಗಿ ಏನು ನೀರಲ್ಲಿ ನೆಂದಿದೆ. ಆ ನೀರನ್ನು ಈ ರೀತಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಆ ಕಲರ್ ನೋಡ್ಬೋದು, ಒಂದು ನ್ಯಾಚುರಲ್ ಕಲರ್, ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಸೊ ಇದು ತುಂಬ ಹುಳಿ ಇರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಜ್ಯೂಸ್ ಮಾಡ್ಕೋಬೋದು. ತುಂಬ ಹುಳಿ ಇರುತ್ತೆ. ಇದರಲ್ಲಿ ನೀವು ತುಂಬ ನೀರನ್ನು ಸೇರಿಸ್ಬಿಟ್ಟು ಒಂದು 10 ಗ್ಲಾಸಸ್ ಅಷ್ಟು ನೀವು ಮಾಡ್ಕೋಬೋದು. ನಾನು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ತುಂಬ ಹುಳಿ ಇರುತ್ತೆ. ನೀವು ಬೇಕು ಅಂದರೆ ಈ ರೀತಿ ನೀವು ಲಿಕ್ವಿಡಾಗಿ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಆ ಡ್ರೈನೇ ಕೂಡ ಸ್ಟೋರ್ ಮಾಡ್ಕೋಬೋದು. ಈ ರೀತಿ ಸ್ಟೋರ್ ಮಾಡಿ ನೀವು ಒಂದು ಮಂತ್ ಕೂಡ ಎಲ್ಲ ನೀವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ನೀವು ಜ್ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಎಷ್ಟು ಬೇಕು ನೀರನ್ನು ಹಾಕಿ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ಸೇಮ್ ಜ್ಯೂಸ್ ಮಾಡ್ತೀವಲ್ಲ ಅದೇ ಥರ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿ ಇದನ್ನು ನಾವು ಕರಗಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ನೆನೆಸಿಟ್ಟಿದ್ವಲ್ಲ ಕಸ್ತೂರಿ ಬೀಜ ಅದನ್ನು ಹಾಕ್ಕೊಳ್ಳೋಣ. ಸೊ ಇದು ಎಲ್ಲ ಹೆಲ್ತ್ ಡ್ರಿಂಕ್ಸ್ ಅಥವಾ ಏನು ನಾವು ಯಾವುದೇ ಜ್ಯೂಸ್ ಮಾಡಬೇಕಾದ್ರೆ ಈ ಕಸ್ತೂರಿ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ, ಹಾಗೆ ತುಂಬ ಇದು ಕೂಡ ದೇಹಕ್ಕೆ ಒಳ್ಳೆಯದಲ್ಲ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ನಮ್ಮ ಏನು ಜ್ಯೂಸ್ ಇಲ್ಲಿ ರೆಡಿ ಆಯಿತು. ಹೆಲ್ತ್ ಡ್ರಿಂಕ್ಸ್ ಅಂತಲೂ ಕೂಡ ಹೇಳ್ಬೋದು. ನಾನಿಲ್ಲಿ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇವತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ಕೂಡ ನಿಮಗೆ ಏನು ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ನನ್ನ ವೀಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.